ಎಷ್ಟು ಮಾಡಿದೆ? ನಮ್ಮ ಸರ್ಕಾರದಾಗ ನಾನೇ ನೀರಾವರಿ ಮಂತ್ರಿ ಇದ್ದಾಗ 24 ಲಕ್ಷ ರೂಪಾಯಿ ಮಾಡಿದೆ. ಒಳಗಡೆ ಆಗ್ತಕ್ಕಂಥ ಜಮೀನಿಗೂ ಮತ್ತು ಕೆನಾಲ್ ನೆಟ್ವರ್ಕಿಗೆ ಹೋಗ್ತಕ್ಕಂಥದ್ದು RCಗಳಿಗೆ ಹೋಗ್ತಾ ಎಲ್ಲರಿಗೂ ಒಂದೇ ರೇಟ್ ಕೊಡಿ. ಈಗ 3 ರೇಟ್ಗಳನ್ನ ಮಾಡಿದ್ದಾರೆ. ಕೆನಾಲ್ಗೆ ಹೋಗೋದಕ್ಕೆ ಅತ್ಯಂತ ಕಡಿಮೆ, RCಗಳಿಗೆ ಹೋಗೋದು ಅತ್ಯಂತ ಕಡಿಮೆ. ಬರೀ ಮುಳುಗಡೆ ಆಗ್ತಕ್ಕಂಥದ್ದಕ್ಕಂದ್ರೆ ಮುಳುಗಡೆ ಆಗ್ತಕ್ಕಂಥದ್ದು ಭಾಳ ಉಳಿದಿಲ್ಲ. ಈಗ ನಮ್ಮ ಸರ್ಕಾರದಾಗ ಪೇಮೆಂಟ್ ಆಗಿದಾವೆ. 30,000 ಎಕರೆಗಿಂತಲೂ ಹೆಚ್ಚು ಪೇಮೆಂಟ್ಗಳಾಗಿದಾವೆ. 1,34,000ದಲ್ಲಿ 1,04,000 ಅಷ್ಟೇ ಉಳಿದಿತ್ತು ನಮ್ಮ ಸರ್ಕಾರ ಹೋದ ದಿವಸ. ಮತ್ತು SLO ಅಕೌಂಟ್ನಾಗ 2,000 ಕೋಟಿ ಇಟ್ಟಿದ್ದೀವಿ ನಾವು. ಅದನ್ನು ವಾಪಸ್ ತೊಗೊಂಡ್ರಿ ಸರ್ಕಾರ ಬಂದ ಮೇಲೆ. ಅನೇಕರು ಕನ್ಸೆಂಟ್ ಕೊಟ್ಟಿದ್ದಾರೆ, ಕೋರ್ಟಿಗೆ ಅಲಿತಾ ಇದ್ದಾರೆ. ಅದಕ್ಕೆ ಬರೀ ನಾವು ರೇಟ್ ಫಿಕ್ಸ್ ಮಾಡಿದೀವತ್ತ ಶೋ ಮಾಡಿದ್ರೆ ನಡೆಯೋದಿಲ್ಲ. ಅನುದಾನ ಕೊಡಬೇಕು. ಕೂಡಲೇ ಒಂದು 25,000 ಕೋಟಿ ಆದ್ರೂ ಬಿಡುಗಡೆ ಮಾಡಬೇಕು. ಮುಳುಗಡೆ ಸಂತ್ರಸ್ತರಿಗೆ ಪೇಮೆಂಟ್ ಮಾಡಲಿಕ್ಕೆ, ಭೂಮಿ ಮತ್ತು ಕಟ್ಟಡಗಳಿಗೆ ಮುಳುಗಡೆ ಆಗ್ತಕ್ಕಂಥ ಪೇಮೆಂಟ್ ಮಾಡಬೇಕು. ಯಾಕಂದ್ರೆ ನಾವು ಇನ್ನೂ 15 ಲಕ್ಷ ಎಕರೆ ನೀರಾವರಿ ಮಾಡಬೇಕು. ನಾಳೆನೇ ಕೋರ್ಟ್ ಡಿಸಿಷನ್ ಕೊಟ್ಬಿಡ್ತು ಅಂದ್ರೆ ನಾಡ್ದನ್ನು ನಾವು ಡ್ಯಾಮ್ನಲ್ಲಿ ನೀರು ನಿಲ್ಲಿಸ್ಬೇಕಾಗ್ತದೆ. ಯಾಕಂದ್ರೆ ಡ್ಯಾಮ್ ಕಟ್ಟಿಬಿಟ್ಟಿವಿ. ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಕೂಡಲೇ ಕೃಷ್ಣಾ ಮೇಲ್ದಂಡೆ ಯೋಜನೆ ಮುಳುಗಡೆ ಸಂತ್ರಸ್ತರಿಗೆ ಪೇಮೆಂಟಿಗಾಗಿ ಭೂಮಿ ಮತ್ತು ಕಟ್ಟಡಕ್ಕೆ, ಅದರ ಜೊತೆಯಲ್ಲಿ 40 ಲಕ್ಷ ಎಲ್ಲರಿಗೂ ಕೊಡಬೇಕು. ಕೆನಾಲ್ ಹೋಗೋರಿಗೂ ಕೊಡಬೇಕು ಮತ್ತು RCಗಳನ್ನ ಮಾಡ್ತಕ್ಕಂಥದ್ದಕ್ಕೂ ಕೂಡ 3 ರೇಟ್ ಮಾಡ್ತಕ್ಕಂಥದ್ದು ಅನ್ಯಾಯ. ನಮ್ಮ ಜಿಲ್ಲೆನಲ್ಲಿ ಈ ಪ್ರದೇಶದಲ್ಲಿ ಬರ್ತಕ್ಕಂಥದ್ದಕ್ಕೆ ಎಲ್ಲದಕ್ಕೂ 40 ಲಕ್ಷದ ಪೇಮೆಂಟಿಗೆ ಅರ್ಹರಿದ್ದಾರೆ ರೈತರು, ಕೊಡಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತೇನೆ.